ಮುಂದೆ ಮಾತಾಡೋನು ಅಪ್ಪನ್ ಕೊಡ್ದವನು ಹಿಂದೆ ಮಾತಾಡೋನು ಮಿಂಡ್ರು ಕೊಡ್ದವನು ಅಂತ. ನೀವು ಗಂಡ್ಸ್ರಾನ್ ತುಟ್ಟಿದ್ರಲ್ಲ, ಕೊಡ್ರಿ ಈ ಸಲ. ಪಾಪ ಪತ್ರಕರ್ತರು ನಾನು ಅನ್ನಲ್ಲ, ಯಾರು ಏನ್ ಹೇಳ್ಕೊಟ್ರೆ ಅದ್ರನ್ನ ಬರೀತಾರ ಅವ್ರು. ಅತ್ತೆ ಮನೆ ಕಲ್ಲಪ್ಪ ಜಾತ್ರೆಗೆ ಹೋಗ್ತಾ ಇರೋದು, ನಿಮ್ ಮನೆಗೆ ಬರ್ತೀನಿ ಜಾತ್ರೆ ಮಾಡಕ. ನೀನ್ ಯಾರು ಬರ್ಸಾಕಿದ್ಯಾ ಅನ್ನೋದು ನನ್ಗೆ ಗೊತ್ತು. ನಿನ್ ಮನೆಗೆ ಬರ್ತೀನಿ, ಅಲ್ಲೇ ಮಾಡ್ಬಿಡೋಣ ಜಾತ್ರೆ. ಅಲ್ಲ ಹಬ್ಬ 14ನೇ ತಾರೀಕು ಅಂದೆ ಅಲ್ಲ. ಮಾಲೂರಾಗು ಅವ್ರೆ ನಮ್ಮ ಅತ್ತೆಯವರು, ಈ ಕಡೆ ಕೋಲಾರಾಗು ಅವ್ರೆ, ಈ ಕಡೆ ಮೈಸೂರು ರೋಡಾಗು ಅವ್ರೆ, ಬೆಂಗಳೂರಾಗು ಅವ್ರೆ. ಯಾವತ್ತೆ ಮನೆಗೆ ಹೋಗೋಣ ಹಬ್ಬ ಮಾಡಕ? ಏನ್ ಹೇಳ್ತೀನಿ ಅಂತಂದ್ರೆ ಆಮೇಲೆ ನೀವೆಲ್ಲ ಅಂತ ನಿಮ್ ಮನೆಯಾಗ ಹಬ್ಬ ಮಾಡ್ಬಾರ್ದಂತ ಐತಾ ನಾನ್ ಬಂದು? ಅಲ್ವಾ? ಯಾಕೆ ಏನೋ ಹೇಳ್ಬೇಕಾ? ಡೈರೆಕ್ಟ್ ಆಗಿ ಹೇಳ್ರಿ. ಅದನ್ನೇ ನಾನು ಹೇಳುದು, ಮುಂದೆ ಮಾತಾಡೋನು ಅಪ್ಪನ್ ಕೊಡ್ದವನು ಹಿಂದೆ ಮಾತಾಡೋನು ಮಿಂಡ್ರು ಕೊಡ್ದವನು ಅಂತ. ಕರೆಕ್ಟ್ ಅಲ್ಲ? ಅನ್ವಯಿಸ್ತೈತಲ್ಲ ಇದು? ಜಾತ್ರೆ ಕೊರೋನಾ ಟೈಮಲ್ಲಿ ಜಾತ್ರೆ ನಿಂತೋಯ್ತಣ್ಣ, ನಮ್ ಸಪ್ಲಂ ಜಾತ್ರೆ. ಆ ಜಾತ್ರೆ ನಡೆಸ್ಬೇಕಂತ ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟಿದ್ದೀನ ಅಂತ ಆ ಮಹಾತಾಯಿ ಸಪ್ಲಮ್ಮನ್ ಗೊತ್ತು, ಅಲ್ಲಿರೋ ರೈತರಿಗೆ ಗೊತ್ತು. ಅವತ್ತು ಇಲ್ದಿರೋ ಇರೋರು ಇವತ್ತು ಸೃಷ್ಟಿ ಆದ್ರು. ಒಳ್ಳೇದೇ, ಕಟ್ರಪ್ಪ ಎತ್ತೋ, ನನ್ಗೇನು ಅಡ್ಡ ಇಲ್ಲ. ಅರಿಯೋ ನೀರ್ ದೊಣ್ಣೆ ನಾಯಕ್ ನಪ್ಪನೇ ಇಲ್ಲ, ಸಮುದ್ರದಾಗ ಈಜೋ ಅವ್ನ್ ತಾಕತ್ ಅಷ್ಟೇ. ಇದೇನ್ ನನ್ನ ಅಪ್ಪನ ಜಾಗಿರೋ ಅಂತ ನಾನು ಹೇಳಲ್ಲ, ಆಯ್ತಾ? ಜಾತ್ರೆ ನೀವು ಮಾಡ್ಬೇಕು, ನಿಮ್ ಇಷ್ಟ ಕೊದ್ದಿ ನೀವು ಡೇಟ್ಗಳು ಹಾಕೊಂಡು ಮಾಡ್ಕೊಳ್ರಿ, ಏನ್ ತಪ್ಪಿಲ್ಲ. ಜಾತ್ರೆ ನಡೆಯೋದು ಜನ ಇಂದ ಜಾತ್ರೆ, ಹೌದಾ? ಜನ ಸೇರಿದ್ರೆ ಜಾತ್ರೆ, ನಿಜಾನಾ? ಇವತ್ತು ನನ್ನ ಮೇಲೆ ಅವತ್ತೇನೇನೆ ಯಾವ್ದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂದ್ ಕೇಸ್ ಆಯ್ತು. 1 ವರ್ಷ ತಿರುಗಿದ್ದೀನಿ ನಾನು ಮಾಲೂರು ಕೋರ್ಟ್ಕ. ನೀವೆಲ್ಲ ಎಲ್ಲಿದ್ರಿ ಅವಾಗ? ಜಾತ್ರೆನಾಗ ಚಿನ್ನ ಕೊಡ್ಸ್ದೆ, ಅವತ್ ಎಲ್ಲಿದ್ರಿ? ಇವತ್ತು ಕೆಲವ್ರೆಲ್ಲಾನು ಅದೇನೇನೋ ಪೋಸ್ಟ್ ಮೇಲೆ ಪೋಸ್ಟ್ ಹಾಕ್ತಾರಂತೆ. ನಿಮ್ ಕೇಳೋದು ಒಂದೇನೇನೆ, ಈ ವರ್ಷ ನಾವು ಕಮಿಟಿ ಮಾಡ್ತಾ ಇಲ್ಲ ಸ್ವಾಮಿ. ಅಲ್ಲಿ ಜಾತ್ರೆ ಕಡೆಯಿಂದ ಮಾಡಿದ್ರೆ 3 ಮಾಡೋದು ಅವ್ರು 10,000, 7,500, 5,000 ಅಂತ. ಜಾತ್ರೆಗೆ ಬರೋದು 500 ಜೊತೆ. ನೀವು ಗಂಡ್ಸ್ರಾನ್ ತುಟ್ಟಿದ್ರಲ್ಲ, ಕೊಡ್ರಿ ಈ ಸಲ 1,000 ಕೊಡ್ರಪ್ಪ ಸಾಕು. ಒಂದ್ ಜೊತೆ 1,000 ಕೊಡ್ರಿ. ಯಾಕೆ ಸುಮ್ನೆ ಮಾತಾಡ್ತೀರಾ? ಕೊಡ್ಲಾಗ್ದಿರ ಇರೋರು ಈ ಸಲಿನೂ ಪುಣ್ಯಾತ್ಮರು ದೇವ್ರನ್ನ ಹೇಳ್ತೀನಿ, ಹೊಸಕೋಟೆ ನಮ್ಮ ಸ್ನೇಹಿತರೇನೇನೆ ಅಣ್ಣ ಈ ಸಲಿನೂ ಮಾಡೋಣ ಅಂದ್ರು. ಬೇಡಣ್ಣ ಅಂದೆ ನಾನು. ಬೇಡಣ್ಣ, ಮಾರ್ಚಲ್ಲಿ ರೇಸ್ ಐತೆ, ನಾವ್ ರೇಸ್ ಮಾಡೋಣ, ಬೇಡಣ್ಣ ಅಂದೆ. ಅರ್ಥ ಮಾಡ್ರಿ. ಈ ಸಲ ಕೊಡ್ಲಿ, ಬಿಡೋಣ, ಕೊಟ್ಟು ಮಾಡ್ಲಿ. ಯಾರು ಅಡ್ಡ ಅವ್ರೆ ನೋಡ್ರಣ್ಣ. 9ನೇ ತಾರೀಕು ಸಪ್ಲಂ ಜಾತ್ರೆಕ ನಮ್ಮ ಎತ್ತುಗಳು ಬರ್ತವೆ. 11ನೇ ತಾರೀಕು ವಿಜೃಂಭಣೆ ಮೆರವಣಿಗೆ. ಬಂದವ್ರಿಗೆಲ್ಲಾನು ಊಟ. ಯಾಕಂದ್ರೆ ಮೆರವಣಿಗೆ ದಿನ ಜಾಸ್ತಿ ಜನ ಬರ್ತಾರೆ. ಅವತ್ತು ಒಂದ್ 5,000 ರಿಂದ 10,000 ಜನಕ್ಕೆ ಊಟ ಮಾಡಿಸ್ತೀನಿ. ಡೈಲಿನೂ ಇರ್ತದೆ, ಡೈಲಿನೂ ಯಾರು ಬೇಕಾದ್ರೂ ಬಂದ್ ತಿನ್ಬೋದು ನಮ್ ಚಪ್ರದಾಗ. ಇವತ್ತವರೆಗೂ ನಾನು ಮಕ ನೋಡ್ಬಿಟ್ಟು ಅನ್ನ ಹಾಕ್ದವನಲ್ಲ. ಕೆಲವರು ಮಾಡ್ತಾರೆ, ಇರ್ಲಿ, ನೀವು ಮಾಡಿರೋದು. ಕೆಲವೊಬ್ರು ಉಸ್ತುವಾರಿ ಅಂತ ಹೇಳ್ಕೊಂಡು ಹೋಗಿ ಹೋಟ್ಲಾಗ್ ತಿಂದಿರೋರು ಅವ್ರು ಬಂದ್ಬಿಟ್ಟು ಉಸ್ತುವಾರಿ ಅಂತೆ. ಹೆಂಗೆ ಇವೆಲ್ಲ ನಗು ಬರ್ತೈತಿ ನನ್ಕೇನೇನೆ, ಏನ್ ಇವೆಲ್ಲಾನು ಅಂತ. ಆಮೇಲೆ ಎತ್ತು ತಕೊಂಡ್ರೆ ನಿಮ್ ಪ್ರೀತಿಗೆ ನೀವು ತಕೊಂಡೋದು. ನೀವ್ ಎಷ್ಟ್ ಲಕ್ಷಣನ ಹೇಳ್ಕೊಳ್ರಿ, ನೀವು ಈ ಬಂಗಾರ ಚೈನ್ ಹಾಕ್ರಿ, ನನ್ಗೇನು ಇಲ್ಲ ಅದ್ರಲ್ಲಿ. ಇನ್ನೊಬ್ರು ಎತ್ನ ಹಂಗ್ಸೋ ತಾಕತ್ ನಿಮ್ಗಿಲ್ಲ, ನಿಮ್ಕ ಭಗವಂತನ ಕೊಟ್ಟಿಲ್ಲ, ಕಾನೂನಾಗೋ ಅದಿಲ್ಲ, ಆಯ್ತಾ?